ಗುಡ್ ಮಾರ್ನಿಂಗ್ ಎವ್ರಿವನ್, ಹ್ಯಾಪಿ ಸಂಡೇ ಟು ಆಲ್. ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ಸಂಡೇ ಎಷ್ಟು ಹನಿ ಬೀಳ್ತಾ ಇದೆ, ಎಷ್ಟು ಹಿಮ ಬೀಳ್ತಾ ಇದೆ ಅಂದರೆ ಚಳಿ. ಆಚೆ ಬಂದು ನೋಡಿದ್ರೆ ವಾತಾವರಣ ಕೂಲಾಗಿತ್ತು. ಇಲ್ಲಿ ನೋಡಿ, ಇದು ನಮ್ಮ ಕೈವಾರ ಬೆಟ್ಟ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಸ್ಕೂಲಿದ್ದಾಗ ನನ್ನ ಮಗ ಎದ್ದೊಳೋದೇ ಇಲ್ಲ ಇವತ್ತು ನೋಡಿ ಬೇಗ ಎದ್ದು ಬಂದು ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆಚೆ ಹಿಮ ಬೀಳ್ತಾ ಇದೆ, ಹನಿ ಆಗ್ತಾ ಇದೆ, ಆದರೂ ಬಂದು ನೋಡಿ ಕಾರ್ ಓಡಿಸ್ತಾ ಇದ್ದಾನೆ. ಸಾಕು ಬಾ, ನನಗೆ ಮಂಜು ಬೀಳ್ತಾ ಇದೆ. ಆಮೇಲೆ ಬಿಸಿಲು ಬಂದಾಗ ಒರೆಸ್ಕೊಳುವಂತೆ ಬಾ. ಎಷ್ಟು ಮಂಜು ಬೀಳ್ತಾ ಇದೆ ನೋಡು, ಚಳಿ. ಎಲ್ಲೇ ಅದು ಗುಬ್ಬಚ್ಚಿ ಮಾಡಿರೋದು, ಗುಬ್ಬಚ್ಚಿ ಅದೇನೋ ಪಕ್ಷಿಗಳು ನೋಡಿ. ನನ್ನ ಮಗ ನಾನು ಬೇಡ ಅಂದ್ರೂ ಎಷ್ಟು ನೀಟಾಗಿ ಕಾರು ಒರೆಸಿಟ್ಟಿದ್ದಾನು. ಬಾ ಒರೆಸ್ಬಿಟ್ಟ ಎಲ್ಲ, ಪಪ್ಪಾಗೆ ಹೆಲ್ಪ್ ಮಾಡಿಬಿಟ್ಟ. ಸರಿ. ಸಾಕು ಬಿಡು ಕೂದಲು. ಇನ್ನು ಇವತ್ತು ತಾನೇ ನಿದ್ದೆ ಎದ್ದಿರೋದು, ಇನ್ನು ಸ್ನಾನ ಇಲ್ಲ, ಮುಖ ತೊಳೆದಿಲ್ಲ, ಬ್ರಷ್ ಮಾಡಿಲ್ಲ. ನಮ್ಮ ನಾನಿ ಕಾರ್ ಒರೆಸೋದಕ್ಕೆ ಬಂದುಬಿಟ್ಟಿದ್ದಾನೆ. ನಾನು ಕಾರ್ ಒರೆಸ್ತೀನಿ ಮಮ್ಮಿ, ನಾನು ಕ್ಲೀನ್ ಮಾಡ್ತೀನಿ, ನನ್ನ ಪಪ್ಪಾಗೆ ಹೆಲ್ಪ್ ಮಾಡಬೇಕು ಅಂತ. ಅಲ್ಲ ನಾನಿ, ಹಾಂ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೆ. ಏನಕ್ಕೆ ಬಂದಿದ್ದಿ ನಾನು? ಪಪ್ಪ ವೆರಿ ಗುಡ್ ಅಂತಾರೆ ಅಂತ ಹೇಳಿ. ಹೋಗೋ ಬ್ರಷ್ ಮಾಡಿ ಸ್ನಾನ ಮಾಡ್ಕೊಬರೋಣ, ಓಕೆನಾ? ನಮ್ಮ ಚೆರ್ರಿಯಲ್ಲಿ ನೀರು ಹಾಕ್ತಾನ ಅಂತ ಅಕ್ಕ ಎದ್ದಳ್ಬಿಟ್ಲು. ದೇ ಗುಡ್ ಮಾರ್ನಿಂಗ್ ಬ್ರೋ. ಕಾಫಿ ತಂದಾಕ್ದೇನೋ? ಅಯ್ಯ, ನಿನ್ನ ವಾಸನೆ ಬರುತ್ತೆ ಎಲ್ಲ. ಧ್ರು ಗುಡ್ ಮಾರ್ನಿಂಗ್ ಧ್ರು. ಏನು ಮಾಡ್ತಾ ಇದೀಯ ನಾನಿ? ನಮ್ಮ ಮಕ್ಕಳಿಬ್ರು ಹಾಲಿಡೇ ಇತ್ತು ಅಂದರೆ ಅವತ್ತೆಲ್ಲ ನೋಡಿ ಮನೇನ ಏನು ಮಾಡಿಟ್ಟಿರ್ತಾರೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನೋ ಕಾಟನ್ ಎತ್ಕೊಂಡು ಎಷ್ಟು ಕೆಲಸ ಮಾಡಿದ್ದಾನೆ ನೋಡಿ. ಅದಕ್ಕೆ ವೈರ್ಸ್ ಎಲ್ಲ ಎತ್ತಿ ಹಾಕಿದ್ದಾನೆ. ಆದರೆ ಯಾವುದೂ ಕರೆಂಟ್ ಕನೆಕ್ಷನ್ ಇಲ್ಲ, ಸುಮ್ಮನೆ ವೇಸ್ಟ್ ವೈರ್ಸ್ನ ತೊಗೊಂಡು ಅವನು ಹಂಗೆ ಆಟಾಡ್ತಾ ಇರೋದು. ಯಾವುದೋ ಒಂದು ಆಟಾಡಬೇಕಲ್ವ, ಅವ್ರಿಗೂ ಟೈಮ್ ಪಾಸ್ ಆಗೋದೆ ಹೇಗೆ? ಯಾವಾಗೂ ಅವರು ಟಿ ವಿ ನೋಡ್ಕೊಂಡಿರೋಕ್ಕೂ ಆಗಲ್ಲ, ಹಾಗಂತ ಫೋನ್ ಕೊಡೋಕ್ಕೂ ಆಗಲ್ವಲ್ಲ. ಈ ಥರ ಆದರೂ ಟೈಮ್ ಪಾಸ್ ಮಾಡಿಕೊಳ್ಳಿ. ನಾನು ಬೆಳಿಗ್ಗೆ ಆಚೆ ಎಲ್ಲ ಕಸ ಹೊಡೆದಿದ್ದೆ. ಇವಾಗ ಮನೆಯೆಲ್ಲ ಕಸ ಹೊಡೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ನಾನು ಮನೆ ಒರೆಸೋ ಕೆಲಸ ಏನೂ ಇಟ್ಕೊಳೋದಿಲ್ಲ. ಯಾಕಂದರೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಮನೆ ಒರೆಸೋ ಕೆಲಸ ಎಲ್ಲ ಇಟ್ಕೊಳೋದಿಲ್ಲ. ಏನಾದರೂ ಹಬ್ಬ, ಏನಾದರೂ ಪೂಜೆ ಇದ್ದರೆ ಮಾತ್ರ ಸಂಡೇ ಮನೇನ ಒರೆಸ್ಕೊತೀನಿ ನಾನು. ಮತ್ತು ಬಟ್ಟೆ ಒಗೆಯೋ ಕೆಲಸನೂ ಅಷ್ಟೇ, ನಾನು ಆಲ್ಮೋಸ್ಟ್ ಸಂಡೇ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಜಾಸ್ತಿ ಇದ್ದರೆ ಮಾತ್ರ ಮಾಡ್ತೀನಿ. ಮಕ್ಕಳಿಬ್ಬರಿಗೂ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಫಸ್ಟು ಬಿಸಿನೀರನ್ನ ಕುಡಿಯೋಕ್ಕೆ ಕೊಟ್ಟೆ. ನನ್ನ ಮಗ ಅಂತೂ ಬಿಸಿನೀರು ಕುಡಿಯೋಕ್ಕೆ ಇಷ್ಟನೇ ಪಡೋದಿಲ್ಲ. ಆದರೂ ನಾನು ಕಂಪಲ್ಸರಿ ಕುಡಿಬೇಕು ಅಂತೇಳಿ ಚಿಕ್ಕ ಗ್ಲಾಸ್ ಆದರೂ ಕೊಡ್ತೀನಿ. ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಬಿಸಿನೀರು ಕಂಪಲ್ಸರಿ ಕೊಡಲೇಬೇಕು. ಮಕ್ಕಳಿಗೂ ಅಷ್ಟೇ, ದೊಡ್ಡವರು ಅಷ್ಟೇ. ಬಿಸಿನೀರು ಕುಡಿದ್ರೆ ಒಳ್ಳೆಯದು. ಮಮ್ಮಿ, ನನಗೆ ಹೊಟ್ಟೆಯಲ್ಲಿ ಆಟ ಆಗ್ತೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಟಿಫನ್ ಆಯಿತಾ? ಇವತ್ತು ಸಂಡೇ, ನಾನು ಬೆಳಿಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ.
ಸೊ ಇನ್ನು ನಾನು ಅಡುಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಇವತ್ತು ನಮ್ಮನೇಲಿ ಫಿಶ್ ತಂದಿದ್ದಾರೆ. ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ತೀನಿ. ಇನ್ನು ಅಡುಗೆ ಎಲ್ಲ ಮಾಡೋದು ಲೇಟ್ ಆಗುತ್ತೆ. ಮಕ್ಕಳಿಗೋಸ್ಕರ ರಾಗಿ ಗಂಜಿ ಮಾಡೋಣ ಅಂತ ಹೇಳಿ. ರಾಗಿ ಗಂಜಿ ಬೇಗ ಆಗೋಗುತ್ತೆ ಮತ್ತು ಹೆಲ್ದಿ ಫುಡ್ಡು, ಎನರ್ಜಿ ಫುಡ್ ಅಲ್ವಾ. ಸೊ ಒಂಚೂರು ರಾಗಿ ಗಂಜಿನ ಮಾಡಿಕೊಟ್ಬಿಡೋಣ ಅಂತ ಹೇಳಿ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ರಾಗಿ ಗಂಜಿಗೆ ಏನು ಮಾಡಬೇಕು, ಇದು ಸಿಂಪಲ್ ಆಗಿ ಬೇಗ ಆಗೋಗುತ್ತೆ ಇದು ರಾಗಿ ಗಂಜಿ. ಸ್ವಲ್ಪ ರಾಗಿ ಹಿಟ್ಟನ್ನ ಹಿಂಗೆ ಒಂದು ಬೌಲಲ್ಲಿ ತಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದೀನಿ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ರಾಗಿ ಗಂಜಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ರಿಗೂ ಒಳ್ಳೆಯದು. ನೋಡಿ, ಈ ಥರ ಕಲಿಸ್ಬಿಟ್ಟು ಹಾಕಿದ್ರೆ ಅದು ಗಂಟು ಕಟ್ಟೋದಿಲ್ಲ. ನಾನಿನ್ನು ಅನ್ನ ಸಾರು ಮುದ್ದೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಮತ್ತೆ ಲೇಟ್ ಆಗುತ್ತೆ ಮಕ್ಕಳಿಗೆ. ಇವತ್ತು ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಎಲ್ಲ ಲೇಟ್ ಆಯಿತು ನಮ್ಮ ಮನೆಯಲ್ಲಿ. ಟಿಫನ್ನು ಏನು ಮಾಡಿಲ್ಲ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ 8 ಗಂಟೆಗೆಲ್ಲ ರೆಡಿ ಆಗೋಗುತ್ತೆ ಬ್ರೇಕ್ಫಾಸ್ಟು. ಸೊ ಬೇಗ ಆಗಬೇಕು ಅಂತ ಹೇಳಿ ಈ ಥರ ಬೇಗ ಮಾಡಿಬಿಡೋಣ ಅಂತ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಸೊ ಈ ಥರ ಕಲಸಿಟ್ಕೊಂಡು ಇವಾಗ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ನೀರು ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಉಪ್ಪು ಜೀರಿಗೆ ಹಾಕಿ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾವು ಕಲಸಿರೋ ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದ್ರೆ ಗಂಟು ಕಟ್ಟು. ನಾವು ಗಂಜಿ ಥರ ಬೇಕು ಅಂದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ಇಲ್ಲ ಸರಿ ಥರ ಬೇಕು ಅಂದರೆ ನೀರು ಕಡಿಮೆ ಹಾಕ್ಕೋಬೇಕು. ಅವಾಗ ಸ್ವಲ್ಪ ಸರಿ ಥರ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋ ಥರ ಇರುತ್ತೆ. ಇಲ್ಲ ಗಂಜಿ ಥರ ಲೋಟದಲ್ಲಿ ಕುಡಿಯೋದು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಹೆಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವೀಟ್ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೆಲ್ಲ ಹಾಕಬೇಕು. ಬೆಲ್ಲ ಮತ್ತು ಹಾಲು, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೇನು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಸ್ವೀಟ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾನು ಈ ಥರ ಉಪ್ಪಾಕಿ ಮಾಡಿದ್ರೆ ತಿನ್ಕೊಂಡ್ಬಿಡ್ತಾರೆ. ನೋಡಿ, ಇದು ಆಗೋಯ್ತು. ನೀರು ಚೆನ್ನಾಗಿ ಕುದೀತಾ ಇದ್ದಾಗ ಹಾಕಿದ್ರೆ ನೋಡಿ ಒಂದು 5 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಆಗೋಯ್ತು, ಕುದೀತು ನೋಡಿ. ಈ ಕನ್ಸಿಸ್ಟೆನ್ಸಿ ಗಮ್ ಅಂತ ಸ್ಮೆಲ್ ಬರುತ್ತೆ ಇದು. ನೋಡಿ, ಇಷ್ಟು ಬೇಗ ಆಗೋಯ್ತು. ಇವಾಗ ಮಾಡ್ತಾ ಇದ್ದೀನಿ. ಗಂಜಿ ರೆಡಿಯಾಗಿದೆ. ಸೊ ನಾನು ಅಡುಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಕಳಿಂದ ತಿನ್ಕೊಳೋದು ಏನೋ ಮಾಡ್ತಾರೆ. ಅಷ್ಟೊತ್ತಿಗೆ ಅವ್ರಿಗೆ ಹೊಟ್ಟೆ ಹಸಿವು ಸ್ವಲ್ಪ ತಡೆಯುತ್ತೆ ಎಲ್ಲರಿಗೂ. ಸೊ ಇದು ನನ್ನ ಮಕ್ಕಳಿಗೆ ಕೊಟ್ಬಿಡ್ತೀನಿ. ಆಮೇಲೆ ನಾನು ಫಿಶ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇನ್ನು ಸ್ವಲ್ಪ ಆರಿಸ್ಬಿಟ್ಟು ಮಕ್ಕಳಿಗೆ ನಾನು ಕುಡಿಯೋಕೆ ಕೊಟ್ಬಿಡ್ತೀನಿ. ನೋಡಿ, ಇದು ನಮ್ಮ ಮನೆಯವ್ರು ಫಿಶ್ ತಂದಿದ್ದಾರೆ. ಇದು 1.5 kg ಇದು ಹೆಸರು ಏನೋ ಗ್ರಿಲ್ಲೋ ಏನೋ ಅನಿಸುತ್ತೆ. ಅಲ್ಲಾದ್ರೂ ಗ್ರಿಲ್ಲ ಏನು ಪಾಂಪ್ಲೆಟ್ ಇದು ಗೊತ್ತಿಲ್ವಾ? ಯಾವುದೋ ತಂದಿದೆ, ಯಾವುದೋ ಹೇಳಿದ್ರು ಮರ್ತೋಗ್ಬಿಟ್ಟೆ. ನನಗೇನು ಫಿಶಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಈ ನಡುವೆ ಎಲ್ಲ ಫಿಶ್ ಒಳ್ಳೇದು ಅಂತೇಳಿ ಫಿಶ್ಶೇ ತಿಂತಾಯಿದ್ದೀವಿ. ಚಿಕನ್ ಮಟನ್ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಸೊ ಇದು ತೊಳಿಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಾನು ಯಾವಾಗೂ ಅಷ್ಟೇ ಸ್ವಲ್ಪ ರಾಗಿ ಹಸಿಟ್ಟನ್ನ ಇದ್ರ ಮೇಲೆ ಉದುರಿಸ್ಬಿಟ್ಟು ಆಮೇಲೆ ತೊಳಿತೀನಿ ನಾನು. ಈ ಥರ ಎಲ್ಲದಕ್ಕೂ ಪೀಸಸ್ಗೆಲ್ಲ ಹಾಕಿಬಿಟ್ಟು ಆಮೇಲೆ ಇದು ತೊಳ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಅದು ಅದ್ರ ಮೇಲೆ ಇರೋ ಕೌಸು ಎಲ್ಲ ಹೋಗುತ್ತೆ. ಬೇಡ ಇರು, ಗಂಜಿ ಮಾಡಿದ್ದೀನಿ, ಗಂಜಿ ಕೊಡ್ತೀನಿ ಇರು, ಆರುತ್ತೆ, ಬಿಸಿ ಐತೆ. ಸೊ ಈ ಥರ ಎಲ್ಲ ಪೀಸ್ಗಳಿಗೂ ಹಚ್ಬಿಟ್ಟು ಆಮೇಲೆ ನಾವು ತೊಳ್ಕೊಬೇಕು ಇದನ್ನು. ನೋಡಿ, ಈ ಥರ ಗಂಜಿ ಮಾಡಿರ್ತೀವಲ್ಲ, ಮುದ್ದೆ ಆಗಲಿ ಗಂಜಿ ಆಗಲಿ, ಇದು ಬರೋ ಹಬೆನ ಹಿಂಗೆ ಮಖಕ್ಕೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನೆಗಡಿಗಾಗಲಿ ನಾರ್ಮಲ್ ಆಗಿ ಆ ಒಂದು ಸ್ಮೆಲ್ ಮೂಗಲ್ಲಿ ಹೋದ್ರೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೂಗಲ್ಲಿ ಇರ್ತಾನೆ. ಇದು ಫನ್ನಿ ಅನಿಸ್ಬೋದೇನೋ, ಬಟ್ ನಾವು ಚಿಕ್ಕವಾಗೆಲ್ಲ ಮುದ್ದೆ ಮಾಡಿದಾಗ ಮುದ್ದೆ ಪಾತ್ರೆ ಮೇಲೆ ನಮ್ಮ ಮಖನ ಇರಿಸ್ತಾ ಇದ್ರು, ಆ ಹಬೆನ ಎಳ್ಕೊಳ್ಳಿ ಅಂತ ಹೇಳಿ. ಇದು ಓಲ್ಡ್ ಟಿಪ್ಪು. ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಈ ಥರ ಟಿಪ್ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ.
ಗಂಧಿ ಕುಡ್ಕೊತಿ ಮಂಕಿ ಹಣ್ಣು ತಕೊಂಡು ನೋಡ್ಕೊತಿ ತಿಂತಾ ಇದ್ದೀನಿ. ನಮ್ಮ ಮಂಕಿ ಹಣ್ಣು ಇತ್ತ. ನಾನು ಏನು ಟಿಫನ್ ತಿಂದಿದ್ದಿಲ್ಲ. ಇನ್ನು ಅಡುಗೆ ಎಲ್ಲ ಆಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅಷ್ಟೊತ್ತು ಯಾಕೆ ಸುಮ್ಮನೆ ಹೊಟ್ಟೆ ಇಸ್ಕೊಂಡಿರೋದು. ನಾವು ನಮ್ಮ ಆರೋಗ್ಯನ ನೋಡ್ಕೋಬೇಕಲ್ವ. ಅದಕ್ಕೋಸ್ಕರ ಚಿಕ್ಕಿ ಇತ್ತು ಮನೆಯಲ್ಲೇ ತಂದಿದ್ದಿದ್ದು. ಅದರಲ್ಲಿ ಒಂದು ಚಿಕ್ಕಿನ ಎತ್ಕೊಂಡು ತಿಂದೆ. ಅದು ಸ್ವಲ್ಪ ಹೊತ್ತು ನನಗೆ ಹೊಟ್ಟೆ ಹಸಿನ ತಡೆಯುತ್ತೆ ಮತ್ತು ಎನರ್ಜಿನೂ ಕೊಡುತ್ತೆ. ಮತ್ತು ಇನ್ನು ನಾನು ಮೀನು ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನೇನು ಬೇಕು ಅಂತ ಹೇಳಿ ಕುತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ನಿಮ್ಗೊಂದು ವಿಷಯನ ಹೇಳಬೇಕು. ನಾವು ತಾಯಂದಿರು ಏನು ಮಾಡ್ತೀವಿ ಅಂದರೆ ಮನೆಯಲ್ಲಿ ಗಂಡನಿಗೆ ಮತ್ತು ಮಕ್ಕಳಿಗೆ ಎಲ್ಲ ಟೈಮ್ ಕರೆಕ್ಟಾಗಿ ಊಟ ಕೊಡ್ತೀವಿ. ಆದರೆ ನಾವು ಕರೆಕ್ಟ್ ಟೈಮ್ಗೆ ಊಟನೇ ತಿನ್ನೋದಿಲ್ಲ. ಇವಾಗ ನೋಡಿ ನಾನು ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಕಳಿಗೇನೋ ಕರೆಕ್ಟಾಗಿ ಟೈಮ್ ನಾನು ಊಟನ ಕೊಟ್ಬಿಟ್ಟೆ. ಆದರೆ ನಾನು ಊಟ ತಿಂದಿರ ಹಾಗೆ ಇದ್ದರೆ ನನಗೆ ಹೊಟ್ಟೆ ಹಸಿ ಬರೋದು ಮತ್ತು ಆ ಹೊಟ್ಟೆ ಹಸಿಯಿಂದನೇ ತುಂಬ ಕೋಪ ಬರೋದು, ಒಂಥರ ಟೆನ್ಷನ್ ಆಗೋದು, ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ. ಆ ಥರ ಎಲ್ಲ ಸಮಸ್ಯೆ ಬರಬಾರ್ದು ಅಂದರೆ ನಾವು ಏನಾದರೂ ಒಂಚೂರು ಆ ಟೈಮ್ಗೆ ಸ್ವಲ್ಪ ಆದರೂ ಏನಾದರೂ ತಿನ್ಕೋಬೇಕು. ಹಣ್ಣು, ಇವಾಗ ನಾನು ಚಿಕ್ಕಿ ತಿಂದೆ ಆ ಥರ ಏನಾದರೂ ಒಂದು ತಿನ್ಕೊಂಡ್ರೆ ನಮಗೆ ಕೋಪ ಬರೋದು, ಆ ಥರ ಒಂದು ನೆಗೆಟಿವ್ ಅನ್ನೋದು ಮನೆಯಲ್ಲೇ ಸ್ಪ್ರೆಡ್ ಆಗದಿರ ಇರುತ್ತೆ. ಅದಕ್ಕೆ ತಾಯಿದಿರು ಏನಾದರೂ ಒಂಚೂರು ತಿನ್ಕೋಬಿಡಬೇಕು. ಆವಾಗ ಖುಷಿಯಾಗಿರೋಕ್ಕಾಗತ್ತೆ. ಮಕ್ಕಳ ಜೊತೆನೂ ಅಷ್ಟೇ, ಮನೇಲಿ ಕೆಲಸನೂ ಅಷ್ಟೇ, ನಾವೂ ಖುಷಿಯಾಗಿ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನನಗೆ. ಬೆಳಗ್ಗೆ ಟೈಮ್ ಯೂಶ್ವಲಿ ನಮ್ಮ ಮನೆಯವರು ನಾನ್ ವೆಜ್ ತಿನ್ನೋದಿಲ್ಲ. ಯಾಕಂದರೆ ಡೈಲಿ ದೇವರಿಗೆ ಪೂಜೆ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ಚಿತ್ರಾನ್ನ ಮಾಡಿದೆ. ನಮ್ಮ ಮಕ್ಕಳಿಬ್ಬರಿಗೂ ಕೋಲ್ಡು ಕಾಫ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಸಿರಪ್ನ ಹಾಕ್ತಾಯಿದ್ದೀನಿ. ಅವ್ರು ಕುಡಿಯೋದಕ್ಕೆ ಇಷ್ಟಪಡಲ್ಲ, ಇನ್ನೇನು ಮಾಡೋದು, ಆದರೂ ಕುಡಿಲೇಬೇಕಲ್ವಾ. ಅವ್ರಿಗೆ ಇಷ್ಟ ಆಗಲ್ಲ, ಹಠ ಮಾಡ್ತಾರೆ, ಅಳ್ತಾರೆ ಅಂತೇಳಿ ಕುಡಿಸ್ದಿರ ಇರೋಕ್ಕೂ ಆಗಲ್ಲ. ಹೆಂಗೋ ಒಂದಂಗೆ ಫೋರ್ಸ್ ಮಾಡಿ ಕುಡಿಸ್ಲೇಬೇಕು. ನಾನು ಏನು ಮಾಡ್ತಾಯಿದ್ದೀಯ ಚೆರಿ? ಫಿಶ್ನ ಎಲ್ಲ ಚೆನ್ನಾಗಿ ರಾಗಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ತೊಗೊಬಂದಿದ್ದೀನಿ. ಇವಾಗ ಫಿಶ್ ಸಾಂಬಾರಿಗೆ ಏನೇನು ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಬಂದರೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ಮತ್ತು ಗಸಗಸೆ, ಮೆಂತ್ಯ ಕಾಳು, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಇಷ್ಟನ್ನು ಎಣ್ಣೆ ಹಾಕಿ, ಶುಂಠಿ ಹೇಳಿಲ್ವ ಇಲ್ಲಿ, ಇಲ್ಲಿ ಶುಂಠಿ ಸ್ವಲ್ಪ, ಇಷ್ಟನ್ನು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಹುರ್ಕೊತೀನಿ. ಇವಾಗ ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲೇ ಸಾಂಬಾರು ಮಾಡ್ತೀನಿ, ಅದಕ್ಕೆ ಇದರಲ್ಲೇ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲ ಮಸಾಲೆಗಳನ್ನೂ ಇದರಲ್ಲಿ ಹಾಕ್ಬಿಡ್ತೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಿಶ್ ಸಾಂಬಾರ್ಗೆ ನಾನು ಇದಕ್ಕೆ ಮುಂಚೆನೇ ನಿಮಗೆ ಕರ್ಮೀನ್ ಸಾಂಬಾರು ನಾನು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಒಂದ್ಸರಿ ಚೆಕ್ ಮಾಡಿ, ಅದು ಸಾಂಬಾರು ಚೆನ್ನಾಗಿದೆ. ಫಿಶ್ ಸಾಂಬಾರು ನಾವು ಯಾವಾಗೂ ಅಷ್ಟೇ ಮಸಾಲೆ ಚಿಕನ್ನು ಮಟನ್ನು ನಾವು ಯಾವ ಥರ ಸಾಂಬಾರು ಮಾಡ್ತೀವಿ ಅದೇ ಥರನೇ ಅದಕ್ಕೆ ಹಾಕೋ ಮಸಾಲೆನು, ಮತ್ತು ನಾವು ಮಾಮೂಲಿ ಹುಳಿ ಸಾರು ಮಾಡ್ತೀವಲ್ವಾ ಅದಕ್ಕೆ ಹಾಕೋ ಮಸಾಲೆ ಎರಡು ಮಿಕ್ಸ್ ಮಾಡಿ ಮಾಡಬೇಕು. ಫಿಶ್ ಸಾಂಬಾರ್ಗೆ ಯಾವಾಗೂ ಅಷ್ಟೇ. ಫಿಶ್ ಸಾಂಬಾರ್ಗೆ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಅವಾಗೇ ಚೆನ್ನಾಗಿರೋದು. ನಾನು ಆಲ್ರೆಡಿ ಹಿಂಗೆ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಒಂದು ಹಾಫ್ ಆನ್ ಅವರ್ ನೆನೆಸ್ಬಿಡ್ಬೇಕು ಇದನ್ನು. ಹುಳಿ ಬಂದುಬಿಟ್ಟು ನಮಗೆ ಎಷ್ಟು, ಕೆಲವ್ರಿಗೆ ಹುಳಿ ಜಾಸ್ತಿ ತಿನ್ನೋಕೆ ಇಷ್ಟ ಆಗುತ್ತೆ ಅಂಥವ್ರು ಹುಳಿ ಜಾಸ್ತಿ ಹಾಕ್ಕೋಬೋದು. ಕೆಲವ್ರಿಗೆ ಜಾಸ್ತಿ ತಿನ್ನೋಕೆ ಇಷ್ಟ ಆಗೋದಿಲ್ಲ, ಅವ್ರು ಸ್ವಲ್ಪ ಕಡಿಮೆ ಹುಳಿನ ಹಾಕ್ಕೋಬೋದು. ಬಟ್ ಹುಳಿ ಹಾಕಲೇಬೇಕು ಕಂಪಲ್ಸರಿ ಫಿಶ್ ಸಾಂಬಾರ್ಗೆ. ಆ ಕಡೆ ಮಟನ್ ಸಾಂಬಾರು ಮಸಾಲೆನೂ ಇಡಬೇಕು, ಈ ಕಡೆ ಹುಳಿ ಸಾಂಬಾರು ಮಸಾಲೆ ಎರಡು ಮಿಕ್ಸ್ ಮಾಡಿ ಇಟ್ಟರೆ ಫಿಶ್ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು. ನೀವು ಒಂದ್ಸಾರಿ ಇವಾಗ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಒಂದು ಸಾರಿ ಮಾಡಿ ನೋಡಿ, ನಿಜವಾಗ್ಲೂ ಫಿಶ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಮಗ ಇಲ್ಲಿ ಬಂದು ಸೌತೆಕಾಯಿ ತಿನ್ನಿಸ್ತಾ ಇದ್ದೀನಿ. ಇಲ್ಲಿ ನೋಡಿ,
ನನ್ನ ಮಕ್ಕಳು ನಾನು ಏನೇ ಅಡುಗೆ ಮಾಡಿದ್ರೂ ಕಿಚನ್ಗಂತೂ ಬಂದ್ಬಿಡ್ತಾರೆ. ಕಿಚನ್ನ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಆ ಕೆಲಸ ಈ ಕೆಲಸ ಮಾಡ್ತಾನೇ ಇರ್ತಾರೆ. ಇದು ಸೌತೆಕಾಯಿ ಇದ್ರೆ ಸೌತೆಕಾಯಿ ಕೊಯ್ಯೋದು, ಇಲ್ಲಾಂದ್ರೆ ಇನ್ನೊಂದು ಏನು ಕೆಲ್ಸಕ್ಕೆ ಬರ್ತಾರೆ ಅಂದರೆ ದೋಸೆ ಚಪಾತಿ ಮಾಡಿದಾಗ ತುಂಬ ಬರ್ತಾರೆ. ನಾನು ದೋಸೆ ಹಾಕ್ತೀನಿ, ನಾನು ಚಪಾತಿ ಮಾಡ್ತೀನಿ ಅಂತ ಹೇಳಿ ಬರ್ತಾ ಇರ್ತಾರೆ. ಮತ್ತೆ ಮಕ್ಳು ಆ ಥರ ಏನಾದರೂ ಇಂಟ್ರೆಸ್ಟ್ ಕೊಟ್ಟು ಮಾಡೋದಕ್ಕೆ ಬಂದಾಗ ನಾವು ಅವ್ರನ್ನ ಸ್ವಲ್ಪ ಮಾಡೋದಕ್ಕೆ ಬಿಡಬೇಕು. ಅವ್ರು ಸರಿಯಾಗಿ ಮಾಡೋಕ್ಕೆ ಬರೋದಿಲ್ಲ. ಇನ್ನೊಂದು ಏನು ಗೊತ್ತಾ, ಅವರು ಕಿಚನ್ನೆಲ್ಲ ಗಲೀಜ್ ಮಾಡಿಬಿಡ್ತಾರೆ. ಅದೊಂದು ಕಾರಣಕ್ಕೆ ಅವ್ರನ್ನ ಇಲ್ಲಿ ಬಿಟ್ಕೊಳೋದು ಒಂಥರ ಬೇಜಾರಾಗುತ್ತೆ. ಅಂದರೆ ನಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಕೆಲಸ ಇರುತ್ತೆ, ಅವ್ರು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇಟ್ಬಿಡ್ತಾರೆ. ಇವಾಗ ಚಪಾತಿ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ ಎಲ್ಲ ಚಪಾತಿ ಹಿಟ್ಟೆಲ್ಲ ಹರಡ್ಬಿಟ್ಟು ಮತ್ತೆ ಅದು ಚಿಕ್ಕ ಚಿಕ್ಕದಾಗೆಲ್ಲ ಎತ್ಕೊಂಡು ಅಲ್ಲಿ ಇಲ್ಲೆಲ್ಲ ಹಾಕ್ಬಿಡ್ತಾರೆ. ಸೊ ಕಿಚನ್ ಕ್ಲೀನ್ ಮಾಡ್ಕೊಳೋ ಕೆಲಸ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಬಿಡೋದೇ ಇಲ್ಲ. ಅದ್ರ ಆ ಥರ ಮಾಡಬಾರ್ದು. ಗಲೀಜ್ ಮಾಡಿದ್ರೂ ಹೋಗ್ಲಿ, ಬಟ್ ಅವರು ಏನಕ್ಕೆ ಅವರು ಗಲೀಜ್ ಮಾಡಿದ್ರೇನು ಹೋಗ್ಲಿ, ಅವ್ರನ್ನ ಮಾಡೋದಕ್ಕೆ ಬಿಡಬೇಕು. ಯಾರು ಒಂದೇ ಸತಿ ಕಲ್ತ್ಕೊಳೋದಿಲ್ಲ, ಮಾಡ್ತಾ ಕಲ್ತ್ಕೊಂತಾರೆ. ಅವ್ರನ್ನ ನಾವು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಅವರು ಏನು ನಮ್ಮ ತಾಯಿ ಹೆಂಗೆ ಅಡುಗೆ ಮಾಡ್ತಾರೆ ಅನ್ನೋದನ್ನ ಅವರು ಕಲ್ತ್ಕೊಳೋದೇ ಇಲ್ಲ. ನೀನು ತೋಂಪು ತಕ್ಕರೆ ಬಂದ ತೋಂಪು ತಕ್ಕರೆ ಬೇಕಂತೆ ನನ್ನ ಮಗನಿಗೆ. ಇದು ನೋಡಿ, ಮಸಾಲ ಪುಡಿಗಳು ಬಂದ್ಬಿಟ್ಟು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ ಸ್ವಲ್ಪ, ಖಾರ ಪುಡಿ ಸ್ವಲ್ಪ, ಸ್ವಲ್ಪ ಸಾಂಬಾರ್ ಪುಡಿ. ಇದೇ ಮಿಕ್ಸಿ ಜಾರ್ಗೆ ಮಸಾಲೆನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅವಾಗೆ ತೋರಿಸಿದ್ನಲ್ವಾ, ಅದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಹುರಿದಿರೋದನ್ನ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಈ ಸ್ಟೇಜಲ್ಲಿ ಈ ಮಸಾಲೆಗಳನ್ನ ನಾನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಫುಲ್ಲು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ರುಬ್ಬಿರೋ ಮಸಾಲೆನ ಅದೇ ಬಾಣಲಿಗೆ ಹಾಕ್ಕೊಂಡು ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಸ್ವಲ್ಪನೇ ಹಾಕ್ಕೋಬೇಕು. ಮತ್ತು ಫಿಶೆಲ್ಲ ಹಾಕಿದಾಗ ಒಂದು ಸ್ವಲ್ಪ ನೀರು ಬಿಟ್ಕೊಡುತ್ತೆ. ಫಿಶಲ್ಲಿ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು. ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ನಮಗೆ ಹೆಂಗೆ ಬೇಕೋ ಹಂಗೆ. ನಮ್ಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿನೂ ಮಾಡ್ಕೋಬೋದು. ಇದು ಮಸಾಲೆ ಬಂದು ಚೆನ್ನಾಗಿ ಬೇಯಬೇಕು, ಗಮ್ಮಂತ ವಾಸನೆ ಬರುತ್ತೆ. ಮಸಾಲೆ ಫುಲ್ಲು ಬೆಂದು ಸಾಂಬಾರೆಲ್ಲ ನೀಟಾಗಿ ಸ್ಮೆಲ್ ಬರುತ್ತೆ, ಗಮ್ಮಂತ ಹಸಿ ವಾಸನೆ ಎಲ್ಲ ಹೋಗಿ ಸ್ಮೆಲ್ ಬರುತ್ತೆ ನೋಡಿ. ಆವಾಗ ಫೈನಲ್ ಸ್ಟೇಜಲ್ಲಿ ಮೀನು ಹಾಕಬೇಕು. ಮೀನು ಹಾಕಿ 1 ನಿಮಿಷ ಅಷ್ಟೇ, ಮತ್ತೆ ಆಫ್ ಮಾಡಿಬಿಡ್ಬೇಕು. ನೋಡಿ, ನಾನು ಒಂದಿಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಫಿಶ್ ಎಲ್ಲ ಹಾಕಿದ್ಮೇಲೆ ಇದು ಇನ್ನೊಂಚೂರು ನೀರಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಿಕ್ಕಾಗಿದ್ದಂಗೆ ಮಾಡಿದ್ದೀನಿ. ಮತ್ತು ಇದಕ್ಕೆ ಆಮೇಲೆ ಲಾಸ್ಟಲ್ಲಿ ನಾನು ಉಪ್ಪು ಹಾಕ್ತೀನಿ. ಇವಾಗ ಹಾಕ್ತಾ ಇಲ್ಲ ಉಪ್ಪು, ಲಾಸ್ಟಲ್ಲಿ ಹಾಕ್ತೀನಿ. ಮತ್ತು ಎಲ್ಲ ಆದಮೇಲೆ ಫೈನಲ್ಲಾಗಿ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಈರುಳ್ಳಿ, ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, 1 ಟೊಮೆಟೊ ಅಷ್ಟೇ. ಸಾಂಬಾರು ರುಬ್ಬೋದಕ್ಕೂ ಟೊಮೆಟೊ ಹಾಕಿದ್ದೀನಿ, ಇದಕ್ಕೂ ಹಾಕಿದ್ದೀನಿ. ಅಷ್ಟೊತ್ತಿಗೆ ಇದು ಸಾಂಬಾರು ಬೇಯ್ತಾ ಇರಲಿ. ಹುಣಸೆಹಣ್ಣ ಬೇಕು ಅಂದರೆ ನಾವು ರುಬ್ಬೋದಕ್ಕೂ ಡೈರೆಕ್ಟ್ ಹಾಕ್ಕೊಬಿಡ್ಬೋದು, ಅಥವಾ ಈ ಥರ ನೆನೆಸಿಕ್ಕೊಂಡು ಹಿಂಗೆ ಕಿವುಚ್ಕೊಂಡು ಮತ್ತು ಲಾಸ್ಟಲ್ಲಿ ಬರೀ ನೀರು ಮಾತ್ರನೂ ಹಾಕ್ಕೋಬೋದು. ಈ ಥರ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಂಗೂ ಹಾಕ್ಕೋಬೋದು, ಹಿಂಗೂ ಹಾಕ್ಕೋಬೋದು. ಇದು ಅಂದರೆ ಸಾಂಬಾರೆಲ್ಲ ಬೆಂದಮೇಲೆ ಫೈನಲ್ ಸ್ಟೇಜಲ್ಲಿ ಹುಣಸೆ ಹುಳಿನ ಹಾಕ್ಕೋಬೇಕು. ಮೀನು ಸಾಂಬಾರು ತುಂಬಾ ಬೇಗ ಆಗೋಗುತ್ತೆ, ಯಾಕಂದರೆ ಬೇಯಷ್ಟು ಇರೋದಿಲ್ವಲ್ಲ. ಅದೇ ನಾವು ಚಿಕನ್ ಮಟನ್ ಆದರೆ ಬೇಯೋದಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಮೀನು ಸಾಂಬಾರು ಬಂದುಬಿಟ್ಟು ಮಸಾಲೆ ಅಷ್ಟೇ ರುಬ್ಬೋದು, ಹಾಕೋದು.
ಮೀನು ಒಂದು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ಇದು ಮಸಾಲೆ ಬೇಯ್ತಾ ಇದೆ. ಮೀನು ಸಾಂಬಾರನ್ನ ಯಾವಾಗೂ ಅಷ್ಟೇ ಸ್ವಲ್ಪ ಹಿಂಗೆ ಅಗಲವಾಗಿರೋ ಪಾತ್ರೆಯಲ್ಲಿ ಮಾಡಿದ್ರೆ ನಮಗೆ ಪೀಸಸ್ನ ಎತ್ಕೊಳೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಸಪ್ರೇಟ್ ಆಗಿ ಪೀಸಸ್ಸು ಬೇಯುತ್ತೆ. ನಾವು ಮತ್ತೆ ಬಡಿಸ್ಕೋಬೇಕಾದ್ರೇನು ಸೈಡಲ್ಲಿ ಸ್ಪೂನಲ್ಲಿ ಪೀಸ್ನ ಮಾತ್ರ ತಗೋಬೋದು. ಅಂದರೆ ಗುಂಡಕ್ಕೆ ಈ ಥರ ಇನ್ನು ಮುದ್ದೆ ಪಾತ್ರೆ ಅದೆಲ್ಲ ಹಿಂಗೆ ಗುಂಡಕ್ಕೆ ಇರುತ್ತಲ್ಲ ಚಿಕ್ಕ ಪಾತ್ರೆ, ಆ ಥರದ್ರಲ್ಲೆಲ್ಲ ಮೀನು ಸಾಂಬಾರು ಮಾಡೋಕೆ ಹೋಗ್ಬಾರ್ದು. ಮತ್ತು ನಾವು ಪೀಸಸ್ ಎಲ್ಲ ಎತ್ಕೊಳೋದಕ್ಕೆ ಎಲ್ಲ ಸ್ವಲ್ಪ ಅದೆಲ್ಲ ಬಿಟ್ಕೊಬಿಡುತ್ತೆ. ಮುಳ್ಳು ಎಲ್ಲ ಬಿಟ್ಕೊಂಡು ಮಾಂಸ ಎಲ್ಲ ಸಪ್ರೇಟ್ ಆಗೋಗುತ್ತೆ. ಯಾವಾಗ ಅಷ್ಟು ಅಗಲವಾಗಿರೋ ಪಾತ್ರೆಯಲ್ಲಿ ಮೀನು ಸಾಂಬಾರು ಮಾಡಿದ್ರೆ ಒಳ್ಳೆಯದು. ಅಂದರೆ ಅದು ಒಂದು ಟಿಪ್ಸು. ಅದು ನನಗೆ ಗೊತ್ತು, ಎಲ್ರಿಗೂ ಇದು ಗೊತ್ತಿರುತ್ತೆ. ಆದರೂ ತೀರಾ ಬೇಸಿಕ್ ಅಂದರೆ ಕೆಲವ್ರಿಗೆ ತೀರಾ ಗೊತ್ತಿರಲ್ವಲ್ಲ, ಈಗೀಗ ಅಡುಗೆ ಅವ್ರಿಗೆಲ್ಲ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಅವ್ರಿಗೆ ಪಾಪ ಗೊತ್ತಿರಲ್ವಲ್ಲ ಮೀನು ಸಾರು ಅಂದರೆ. ನನ್ನ ಮಗ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೆ ಅಲ್ವಾ, ಅವ್ನು ನಾನು ಏನೋ ಒಂದು ಮಾಡಿಬಿಟ್ಟಿದ್ದೀನಿ ಸಾಧನೆ ಅಂತ ಹೇಳಿ ಇದನ್ನು ಮಾಡಿಕೊಂಡು ಬ್ಲಾಗ್ಸಲ್ಲಿ ಏನಂತಾರೆ ಇದನ್ನಾದ್ರೂ ಏನಿದು ಬ್ಲಾಗ್ಸಲ್ಲಿ ಒಂದು ಏನು ಅನಿಮಲ್ ನಾನಿದು ಏನೋ ಒಂದು ಅನಿಮಲ್, ಜಿರಾಫೆ ನಕ್ಕತ್ತು ಉದ್ದ ಬರಬೇಕು. ಇದು ಇನ್ನೊಂದು ಸ್ಟೆಪ್ಸ್ ಇಲ್ಲವರೆಗೂ ಹಾಕಿ ಆಮೇಲೆ ಇದನ್ನ ಇಡು. ಜಿರಾಫನೂ ಅಲ್ಲ ಅನ್ಸುತ್ತೆ, ಏನೋ ಒಂದು ಮಾಡಿದ್ದಾನೆ. ಡಾಗ್ ಕರೆಕ್ಟಾಗಿ ನಾನು ಅಡುಗೆ ಮಾಡೋ ಟೈಮ್ಗೆ ಅವ್ನು ಬೇಕು ಅಂತ ಬರ್ತಾನೆ ನೋಡಿ. ಒಟ್ನಲ್ಲಿ ನನಗೆ ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ದಿರ ಇರುತ್ತೆ. ಅವ್ನು ಈ ಥರ ಮಾಡೋಕ್ಕೆ ಬಿಟ್ಬಿಟ್ರೆ ಏನು ಅಂದ್ರೆ ಅವನು ಇಲ್ಲಿ ಬಂದುಬಿಟ್ಟು ನಾನು ಇಲ್ಲಿ ಕಲಿಸ್ತೀನಿ ಅಲ್ಲಿ ಕಲಿಸ್ತೀನಿ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಇಕ್ಕಟ್ಟಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ. ನನಗೆ ಅದೊಂದು ಹಿಂಸೆ ಅನಿಸುತ್ತೆ. ಹೋಗಿ ಇವರು ಯಾವುದೋ ಒಂದು ಕೆಲಸ ಮಾಡ್ಕೊತ ಇದ್ದಾನೆ, ನನಗೆ ಅದೇ ಒಂದು ಖುಷಿ. ಇದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಸಾಂಬಾರು. ನಾನಿನ್ನ ಸಾಲ್ಟ್ ಸೇರಿಸಿಲ್ಲ, ಲಾಸ್ಟಲ್ಲಿ ಸೇರಿಸೋಣ ಅಂತ ಹೇಳಿ ಸಾಲ್ಟ್ ಸೇರಿಸಿಲ್ಲ. ಮತ್ತು ಈ ವೆದರ್ಗೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವು ಯೂಸ್ ಮಾಡ್ಬೋದು. ಮತ್ತು ಫಿಶ್ ಸಾಂಬಾರಿಗೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿದ್ರೇ ರುಚಿ ಫಿಶ್ ಸಾಂಬಾರಿಗೆ. ಇದು ಒಗ್ಗರಣೆಯಲ್ಲೂ ಹಾಕ್ಬೋದು. ನನಗೆ ಇದು ಒಗ್ಗರಣೆಯಲ್ಲಿ ಹಾಕೋದಕ್ಕಿಂತ ಹಿಂಗೆ ಸಾಂಬಾರಲ್ಲಿ ಹಾಕ್ಬಿಟ್ರೆ ರುಚಿ ಚೆನ್ನಾಗಿರುತ್ತೆ. ನಾನು ಹಿಂಗೆ ಹಾಕ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಬೇಕು ಅಂದರೆ ಒಗ್ಗರಣೆಯಲ್ಲೂ ಹಾಕ್ಕೋಬೋದು. ನಾನು ಹಿಂಗೆ ಹಾಕ್ತೀನಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಹುಣಸೆ ಹುಳಿ ಇತ್ತಲ್ಲ, ಹುಣಸೆ ಹಣ್ಣು ಕಿಚ್ಕೊಂಡಿರೋದು ನೀರು, ಅದನ್ನ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಬಂದ್ಬಿಟ್ಟು ನಮ್ಮ ಇಷ್ಟ. ಫಿಶ್ ಸಾಂಬಾರಿಗೆ ನಾವು ಎಷ್ಟು ಹುಣಸೆ ಹುಳಿ ಹಾಕಿದ್ರೂ ಅದು ರುಚಿ ಅಂದರೆ ರುಚಿ ಚೆನ್ನಾಗಿರುತ್ತೆ. ಕೆಲವು ಸೈಡು ತುಂಬ ಹುಳಿ ಇಟ್ಟು ಮಾಡ್ತಾರೆ. ಇವಾಗ ನಮ್ಮ ತಾಯಿಯವ್ರ ಸೈಡೆಲ್ಲ ಮತ್ತು ನಮ್ಮ ತಾಯಿ, ನಮ್ಮ ದೊಡ್ಡಮ್ಮವರು ಈ ಸೈಡೆಲ್ಲ ತುಂಬ ಹುಳಿ ಎಷ್ಟಿರುತ್ತೆ ಅಂದರೆ ಜಾಸ್ತಿ ಹುಳಿ ತಿಂತಾರೆ. ಹುಳಿನೂ ಪ್ಲಸ್ ಖಾರ ಎರಡೂ ಹಾಕ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಸೈಡ್ ಬಂದ್ಬಿಟ್ಟು ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಸೈಡು ಹುಳಿ ಸ್ವಲ್ಪ ಕಡಿಮೆ ತಿಂತಾರೆ. ಅಂದರೆ ಅವರಷ್ಟು ಹುಳಿ ತಿನ್ನೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹುಳಿ ಕಡಿಮೆ ಮಾಡ್ತೀನಿ. ಬಟ್ ಅದಕ್ಕೆ ತಕ್ಕಂಗೆ ಖಾರ ಇಟ್ಬಿಟ್ರೆ ಎರಡು ಈಕ್ವಲ್ ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ನೋಡ್ಕೊಂಡು ಮಾಡಬೇಕು. ಹೌದಾ, ನನ್ನ ಮಗ ತಂದ್ಬಿಟ್ಟ ಇರಾಫೆನ್ ತಂದ್ಬಿಟ್ಟ. ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾನೇ ಎಷ್ಟು ಬೇಗ ಮೊನ್ನೆ ನಾನು ಅಡುಗೆ ಮಾಡಿದಾಗ ಏನು ಅಡುಗೆ ಇದ್ರು ಅದು ತೋರಿಸ್ತಾ ಇದ್ದಾಗ ಅದೇನೋ ಡ್ರಾಯಿಂಗ್ಸ್ ಮಾಡ್ಕೊಬಂದ. ಡ್ರಾಯಿಂಗ್ಸ್ನ ನಾನು ತೋರಿಸ್ದೆ ಇದ್ನಲ್ವ, ಪರೋಟ ಬುರ್ಜಿ ಮಾಡಿದಾಗ ಅವನು ಅದನ್ನೇ ತಲೆಯಲ್ಲಿ ಇಟ್ಕೊಂಡು, ಮಕ್ಕಳಿಗೆ ಎಷ್ಟು ಜ್ಞಾಪಕಶಕ್ತಿ ಇರುತ್ತೆ ಅಂದರೆ ಅದನ್ನ ತಲೆಯಲ್ಲಿ ಇಟ್ಕೊಂಡು, ಇವಾಗ ನಾನು ಇನ್ನೇನಾದರೂ ಬೇರೆ ಮಾಡ್ಕೊಂಡು ಹೋಗಿ ತೋರಿಸಿದ್ರೆ ನಮ್ಮ ಮಮ್ಮಿ ಕ್ಯಾಮ್ರಾಗೆ ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಈ ಥರ ಬ್ಲಾಗ್ಸಲ್ಲಿ ಏನೋ ಡಿಸೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಸೂಪರ್ ನಾನಿ, ಸೂಪರ್. ಅವ್ನು ಖುಷಿ ನೋಡಿ, ಅವ್ನು ಡ್ಯಾನ್ಸ್ ಮಾಡ್ತಾರೆ. ಇನ್ನು ಸೈಲೆಂಟಾಗಿ ಏನೋ ಒಂದು ಮಾಡ್ಕೊತಾ ಇದ್ದಾನೆ. ನನಗೆ ಅದೇ ಖುಷಿ. ಅಂದರೆ ನನ್ನ ವರ್ಕು ಆದಂಗೆ ಆಗುತ್ತೆ. ಆ ಕಡೆ ಅವನಿಗೂ ಸ್ವಲ್ಪ ಏನೋ ಒಂದು ಇನೋವೇಟಿವ್ ಆಗಿ ಮಾಡೋ ಥರ ಅನಿಸುತ್ತೆ ನೋಡಿ. ಇದು ಗಮ್ಮಂತ ಬರ್ತೈತೆ. ಆಲ್ರೆಡಿ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತೈತೆ. ಸೊ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳೋಣ.
ಜಾಸ್ತಿ ಆಗೋದ್ರೆ ಕಷ್ಟ, ಕಡಿಮೆ ಆದರೆ ಆದರೂ ಹಾಕ್ಕೋಬೋದು. ಎಲ್ಲರೂ ಮೀನು ಸಾರು ಮಾಡ್ತಾರೆ, ಅಂದರೆ ಒಂದೊಂದು ಸೈಡು ಒಂದೊಂದು ಥರ ಮೀನು ಸಾರು ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಸೈಡಲ್ಲಿ ಇವಾಗ ನಮ್ಮ ತಾಯಿಯವ್ರು ಮಾಡೋ ಮೀನು ಸಾರಿಗೂ ನಾವು ಮಾಡೋ ಮೀನು ಸಾರಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದೇ ಥರ ಒಬ್ರೊಬ್ರ ಮನೆಯಲ್ಲಿ ಒಂದೊಂದು ಥರ ಮೀನು ಸಾರು ಮಾಡ್ತಾರೆ, ನನಗೆ ಗೊತ್ತು. ಇದು ನಮ್ಮ ಮನೆಯಲ್ಲಿ ನಾನು ಮಾಡುವಂತಹ ಮೀನು ಸಾರು. ನೀವು ಒಂದ್ಸರಿ ಇದೇ ಥರ ಫಾಲೋ ಮಾಡಿ ನೋಡಿ. ಇವಾಗ ಯಾವಾಗೂ ಒಂದೇ ಥರ ರುಚಿನ ತಿಂದು ಬೋರ್ ಹೊಡೆಯುತ್ತೆ. ಇವಾಗ ಬೇರೆ ಬೇರೆ ಥರ ಮಾಡಬೇಕು, ಬೇರೆ ಬೇರೆ ವೆರೈಟಿ ಟೇಸ್ಟ್ ನೋಡಬೇಕು ಅಂತಿರುತ್ತಲ್ಲ. ನೀವು ಒಂದ್ಸರಿ ಇದೇ ಥರ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ ಸೇಮ್ ಅದೇ ಥರನೇ ಫಾಲೋ ಮಾಡಿ. ನಿಜವಾಗ್ಲೂ ಎಷ್ಟು ರುಚಿಯಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇನ್ನೊಂದು ಬೋರೇ ಹೊಡೆಯೋದಿಲ್ಲ. ಸಾಂಬಾರನ್ನ 3 ಟೈಮ್ ತಿಂದಲ್ಲೂ ಬೋರ್ ಹೊಡೆಯೋದಿಲ್ಲ. ಇನ್ನೊಂದು ಮೀನು ಸಾರು ಬಂದ್ಬಿಟ್ಟು ತಂಗಳಾದ್ಮೇಲೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ ಗೊತ್ತಾ. ಇವಾಗ ಮಾಡಿಬಿಡ್ತೀವಲ್ಲ, ಇವಾಗ ಇದನ್ನ ಮಾಡಿ ಇಟ್ಟು ಮತ್ತು ನಾವು ನೈಟ್ ತಿಂದರೆ ಇದು ರುಚಿ ತುಂಬ ಚೆನ್ನಾಗಿರುತ್ತೆ. ಅದು ಸಾರ ಎಲ್ಲ ಮೀನ್ದು ಒಂದು ಸಾರ ಎಲ್ಲ ಇದ್ರಲ್ಲಿ ಸಾಂಬಾರಲ್ಲಿ ಬಿಟ್ಕೊಬಿಟ್ಟಿರುತ್ತಲ್ವ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ತಂಗಳಾದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಮೀನು ಸಾರು. ಮತ್ತು ಮೀನು ಸಾರಿಗೆ ಇಡ್ಲಿ, ದೋಸೆ ಸೂಪರ್ ಕಾಂಬಿನೇಷನ್, ಮತ್ತು ಮುದ್ದೆನೂ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಮೋಸ್ಟು ಕೆಂಪಕ್ಕಿ ಬರುತ್ತೆ. ಕೆಂಪಕ್ಕಿಗೆ ಮೀನು ಸಾರಿಗೆ ನಿಜವಾಗ್ಲೂ ಬೆಸ್ಟ್ ಕಾಂಬಿನೇಷನ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೆಂಪಕ್ಕಿ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ನೋಡಿ. ಈ ಥರ ಸಾಂಬಾರು ಮಾಡಿಬಿಟ್ಟು ಅದಕ್ಕೆ ಕೆಂಪಕ್ಕಿಯಲ್ಲಿ ಅನ್ನ ಮಾಡ್ಕೊತೀನಿ. ನಿಜವಾಗ್ಲೂ ಸೂಪರಾಗಿ ಟೇಸ್ಟ್ ಇರುತ್ತೆ, ಅದು ಬೇರೆ ಲೆವೆಲ್ ಅದು. ಇವಾಗ ಇದೆಲ್ಲ ಬೆಂದು ಗಮ್ಮಂತೈತೆ ನನ್ನ ಸಾಂಬಾರು. ಇವಾಗ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ. ಮತ್ತೆ ಫಿಶ್ ಬಂದ್ಬಿಟ್ಟು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮೆಮೊರಿ ಪವರ್ ಕೊಡುತ್ತಾ. ಇದು ಬ್ಯಾಡ್ ಫ್ಯಾಟ್ ಅನ್ನೋದು ಇರೋದಿಲ್ಲ. ಇವಾಗ ಚಿಕನ್ ಮಟನ್ನಲ್ಲೆಲ್ಲ ಬ್ಯಾಡ್ ಫ್ಯಾಟ್ ಇರುತ್ತೆ. ಅದು ಫಿಶಲ್ಲಿ ಬಂದ್ಬಿಟ್ಟು ಗುಡ್ ಫ್ಯಾಟ್ ಇರೋದು. ಅದರಲ್ಲಿ ಫ್ಯಾಟ್ ಇರುತ್ತೆ, ಫಿಶಲ್ಲಿ ಫ್ಯಾಟ್ ಇರುತ್ತೆ, ಬಟ್ ಅದು ಬಂದ್ಬಿಟ್ಟು ಗುಡ್ ಫ್ಯಾಟು ನಮ್ಮ ಬಾಡಿಗೆ ಬೇಕು. ಅದು ತಿನ್ನೋದ್ರಿಂದ ಯಾವುದೇ ಒಂದು ಏನದು ಅನ್ಹೆಲ್ದಿ, ಇವಾಗ ವೆಯ್ಟ್ ಗೇನ್ ಆಗ್ತಾರೆ ಅಂತ ಹೇಳ್ತಾರಲ್ವಾ. ಇವಾಗ ಆಯಿಲ್ ತಿಂದರೆ ವೆಯ್ಟ್ ಗೇನ್ ಆಗ್ತಾರೆ, ಮತ್ತು ಫ್ಯಾಟ್ ಮೈಯಲ್ಲಿ ಫ್ಯಾಟ್ ಸೇರಿಕೊಡುತ್ತೆ ಅಂತ ಹೇಳ್ತಾರಲ್ವಾ. ಆ ಥರ ಒಂದು ಇದಕ್ಕೆಲ್ಲ ಫಿಶ್ ತುಂಬಾ ಒಳ್ಳೇದು. ಫಿಶಲ್ಲಿರೋ ಫ್ಯಾಟ್ ತಿಂದರೆ ಇನ್ಫ್ಯಾಕ್ಟ್ ನಾವು ಬೇರೆ ಅನ್ವಾಂಟೆಡ್ ಫ್ಯಾಟ್ ನಮ್ಮ ಬಾಡಿಯಲ್ಲಿ ಇರುತ್ತಲ್ವಾ. ಬೇರೆ ಇವಾಗ ಮಟನ್ನು ಅದು ಇದು ತಿಂದಾಗೆಲ್ಲ ಅನ್ವಾಂಟೆಡ್ ಫ್ಯಾಟ್ ನಮ್ಮ ಬಾಡಿಗೆ ಬಂದಿರುತ್ತಲ್ವಾ, ಅದೆಲ್ಲ ಫಿಶ್ ಫ್ಯಾಟ್ ಹೋಗಿ ಅದನ್ನ ಕರಗಿಸುತ್ತೆ. ಸೊ ಫಿಶ್ ತಿಂದರೆ ತುಂಬಾ ಒಳ್ಳೆಯದು. ಮತ್ತು ಈ ವಾತಾವರಣಕ್ಕೆ ಮತ್ತು ಮಟನ್ ತಿಂದರೆ ಸ್ವಲ್ಪ ಕೋಲ್ಡ್ ಆಗುತ್ತೆ, ಮತ್ತು ಕಫ ಕಟ್ಟುತ್ತೆ. ಮಟನಲ್ಲಿ ಫ್ಯಾಟ್ ಇರುತ್ತಲ್ವ, ಕಫ ಎಲ್ಲ ಜಾಸ್ತಿ ಕಟ್ಟುತ್ತೆ. ಸೊ ಈ ಥರ ಒಂದು ಸಿಚುವೇಶನ್ಗೆ ಸ್ವಲ್ಪ ಮೀನು ಫಿಶ್ನ ಒಂದು ಆಹಾರನ ತಗೊಂಡ್ರೆ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಮತ್ತು ಫಿಶ್ ಬಂದ್ಬಿಟ್ಟು ಹೀಟ್ ಕೊಡುತ್ತೆ ನಮ್ಮ ಬಾಡಿ. ಈ ಕೋಲ್ಡ್ ಸೀಸನ್ಗೆ ಫಿಶ್ಶು ಹೀಟ್ ಕೊಡುತ್ತೆ. ಇಲ್ಲಿ ನೋಡಿ ನನ್ನ ಮಗ ಒಂದು ಬಿಲ್ಡಿಂಗ್ ಕಟ್ಬಿಟ್ಟ. ಅವನ್ನ ತೋರಿಸಿದ್ರು, ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ರು ನನ್ನ ಮಗನ ನಾನು ತೋರಿಸ್ತಾ ಇದ್ರೆ ಏನು ಆನಂದನೋ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್. ಸಾಸಿವೆ ಮತ್ತು ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ. ನಾನು ಕರಿಬೇವು ಇದಕ್ಕೇನು ಹಾಕ್ತಾ ಇಲ್ಲ, ಯಾಕಂದರೆ ನಾನು ಸಾಂಬಾರಿಗೆ ಡೈರೆಕ್ಟ್ ಹಸಿ ಕರಿಬೇವನ್ನ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿರುತ್ತೆ, ಆ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಆ ಥರ ಹಾಕಿದ್ದೀನಿ. ಬೇಕು ಅಂದರೆ ಇದು ಒಗ್ಗರಣೆಗೂ ಹಾಕ್ಕೋಬೋದು. ನೀವು ಆಲ್ರೆಡಿ ಹಾಕಿದ್ದೀಯಲ್ಲ ನೋಡಲ್ಲ. ಒಂದೇ ಅವಾಗ ಯಾವುದಕ್ಕೆ ಹಾಕ್ಬೇಕಾದ್ರೆ ಒಂದು ಸೈಡ್ ಬಿಟ್ಟು ಅದು ಅಷ್ಟೇ. ಇದೊಂಚೂರು ಒಗ್ಗರಣೆ ಫ್ರೈ ಆಗಲಿ. ನಾವು ಅಷ್ಟೊತ್ತಿಗೆ ಇದು ಸಾಂಬಾರು ನೋಡಿ. ಇವಾಗ ಸಾಂಬಾರು ಬೆಂದೋಗಿದೆ. ಇವಾಗ ಸ್ವಲ್ಪ ಕರಿಬೇವು ಮತ್ತು ಒಗ್ಗರಣೆ. ಅಂತ ಇದೆ. ಏನು ಫಿಶ್ ಸಾಂಬಾರು ಇದನ್ನೇನು ತೋರಿಸೋದು ಅನ್ಕೊಂತೀರಾ ಅಂದರೆ ಒಬ್ಬೊಬ್ರ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ.
ನಂಗೆ ಮೂಗು ಮುಚ್ಕೊಂಡೈತೆ ಆದ್ರೂ ನನ್ನ ನನ್ನ ಮಗಳು ಮೂಗು ಮುಚ್ಕೊಂಡಿದ್ರು ಗಮ ಗಮ ಅಂತ ಇರ್ತದೆ. ಇದು ಮೀನು ಹಾಕ್ತಾ ಇದ್ದೀನಿ. ಯಾಕೆ ಅಗಲವಾದ ಪಾತ್ರೆ ತಗೋಬೇಕು ಮೀನಿಗೆ ಅಂದರೆ ಇದೇ ಕಾರಣನೇ. ಈ ಥರ ಅಗಲವಾಗಿ ಹಾಕಿದ್ರೆ ನಾವು ಪೀಸಸ್ ಅದು ಎತ್ಕೊಳಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಫಿಶ್ ಸಾಂಬಾರು ಅಂದರೆ ತುಂಬ ಇಷ್ಟ. ನಮಗೂ ಇಷ್ಟನೇ, ಬಟ್ ಅಷ್ಟು ನಮ್ಮ ಮಕ್ಕಳು ಅಷ್ಟು ತಿನ್ನಲ್ಲ, ಇಷ್ಟಪಡಲ್ಲ. ಅದೇ ಬಂದಿರೋದು, ಅವ್ರಿಗೆ ಇಷ್ಟ ಆಗಲ್ಲ. ಅಂದರೆ ನಾವು ತಿಂತಾ ಇದ್ರೆ ಅವ್ರಿಗೆ ಅಭ್ಯಾಸ ಆಗುತ್ತೆ ಅಂತಲೇ ನಾವು ಈ ನಡುವೆ ಜಾಸ್ತಿ ಫಿಶ್ ತರ್ತಾ ಇದ್ವಿ. ಮುಂಚೆ ನಾವು ಫಿಶ್ ನಾವು ಅಷ್ಟು ತಿಂತಾ ಇದ್ದಿಲ್ಲ. ಬಟ್ ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ಗೊತ್ತಾದ ಮೇಲೆ ತಿನ್ನಬೇಕು ಅಂತ ಹೇಳಿ, ಅಂದರೆ ಚಿಕನ್ನು ಮಟನ್ನು ತಿಂದು 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 ಅದೇನೋ ಅದಕ್ಕೆ ರೂಢಿ ಆಗೋಗ್ಬಿಟ್ಟು ಫಿಶ್ ತಿಂದರೆ ಅದೇನೋ ಚಿಕನ್ನು ಮಟನ್ನು ತಿಂದು ಫೀಲಿಂಗೇ ಬರೋದಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ಆ ಥರ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತು ನನ್ನ ಫಿಶ್ ಸಾಂಬಾರು ಹೇಗಿದೆ ಅಂತ ಹೇಳಿ. ನಾನು ಮಾತಾಡೋದು ಹೆಂಗೆ ಮಾತಾಡ್ತಾ ಇದ್ದೀನಿ, ಅದರಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅಂತ ಹೇಳಿ. ಇದನ್ನು ನಿಧಾನಕ್ಕೆ, ತುಂಬ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಆಗಲೂ ನೋಡಿ, ಇದೊಂದು 2-3 ಮಿನಿಟ್ಸ್ ಅಷ್ಟೇ ಬೆಂದೋಗ್ಬಿಡುತ್ತೆ ಇದು ಸಾಂಬಾರು ಫಿಶ್ಶು. ನಾನು ಆ್ಯಕ್ಚುಲಿ ಫ್ರೈ ಮಾಡೋಣ ಅಂದ್ಕೊಂಡೆ, ಯಾಕೋ ಇದು ಸಾಂಬಾರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಫುಲ್ಲು ಸಾಂಬಾರು ಮಾಡೋಕ್ಕೆ ಹೇಳಿದ್ರು ನಮ್ಮ ಮನೆಯವರು. ಅದಕ್ಕೋಸ್ಕರ ನಾನು ಫುಲ್ಲು ಸಾಂಬಾರು ಮಾಡಿಬಿಡ್ತಾ ಇದ್ದೀನಿ. ಇನ್ನೊಂದ್ಸತಿ ಯಾವಾಗಾದರೂ ನಮ್ಮ ಮನೇಲಿ ಫಿಶ್ ತರ್ತಾರಲ್ವ, ಆವಾಗ ನಾನು ತವಾ ಫ್ರೈ ಮಾಡೋದನ್ನ ಹೇಳ್ತೀನಿ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ, ಒಂದು ತವಾ ಫ್ರೈದು ವಿಡಿಯೋ ಮಾಡಿದ್ದೆ. ಬಟ್ ವಿಡಿಯೋ ಎಲ್ಲ ನನಗೆ ಸ್ಪೇಸ್ ಇಲ್ದಿರ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಡಿಲೀಟೇ ಮಾಡಾಕ್ತೆ. ಚೆನ್ನಾಗಿ ಬಂದಿತ್ತು ಬಾಂಗ್ಡಾ ಫಿಶ್ ಫ್ರೈ. ವಿಡಿಯೋನು ಕಷ್ಟಪಟ್ಟು ಮಾಡ್ಕೊಂಡಿದ್ದೆ, ಆದರೆ ಏನು ಮಾಡೋದು, ಆಗಲಿಲ್ಲ ಹಾಕಕ್ಕೆ. ನೋಡಿ, ನಾನು ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಫಿಶ್ ಹಾಕಿ ಒಂದು 5 ಮಿನಿಟ್ಸ್ ಅಷ್ಟೇ, ಇದು ಬೆಂದೋಗ್ಬಿಡುತ್ತೆ. ಇನ್ನು ಜಾಸ್ತಿ ಬೇಯಿಸೋಕ್ಕೆಲ್ಲ ಹೋಗಬಾರ್ದು. ಇವಾಗ ನೋಡಿ ಘಮ ಘಮ ಅಂತ ನನ್ನ ಫಿಶ್ ಸಾಂಬಾರು ಎಷ್ಟು ಘಮ ಬರ್ತಾಯಿದೆ ಗೊತ್ತಾ. ಫಿಶ್ ಸಾಂಬಾರು ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಾನು ಇವಾಗ ಸ್ವಲ್ಪ ಇದನ್ನ ರೈಸ್ಗೆ ಹಾಕ್ಕೊಂಡು ಹೇಗಿದೆ ಅಂತ ಹೇಳಿ ನಿಮಗೆ ಟೇಸ್ಟ್ ಹೇಳ್ತೀನಿ. ಅಲ್ಲಿ ಇನ್ನು ನಮ್ಮ ಮನೆಯವ್ರಿಗೆ ಚಿತ್ರಾನ್ನ ಮಾಡಿದ್ದೆ, ನಮ್ಮ ಮಕ್ಕಳಿಗೆ ಗಂಜಿ ಮಾಡಿದ್ದೆ. ನಮ್ಮ ಮನೆಯವ್ರ ಚಿತ್ರಾನ್ನ ಇನ್ನೂ ಸ್ವಲ್ಪ ಉಳಿದಿತ್ತು. ನಾನು ಫಿಶ್ ಸಾಂಬಾರನ್ನ ಹಾಕ್ತೀನಿ. ಹೊಟ್ಟೆ ಕಾಂಬಿನೇಷನ್ ಅಲ್ಲ, ನಿಜವಾಗ್ಲೂ ಹೇಳ್ಬೇಕು ಅಂದರೆ ಘಮ ಅಂತೈತೆ. ಟೇಸ್ಟ್ ಅಂತೂ ಸ್ಮೆಲ್ಲಲ್ಲೇ ಗೊತ್ತಾಗ್ತೈತೆ ನನಗೆ ಟೇಸ್ಟ್. 2 ಪೀಸ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ. ನಾನು ಇವತ್ತಿನ ಮಧ್ಯಾಹ್ನ ಮೇಲೆ ತಿಂತೀನಿ. ಆಲ್ರೆಡಿ ಮಧ್ಯಾಹ್ನ ಆಗೈತೆ. ನೋಡಿ ಹೇಳ್ತೀನಿ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಮಾಡ್ತೀನಿ, ಒಂದು ನಿಮಿಷ. ಸಾಂಬಾರು ತಿನ್ನೋ ಚಿತ್ರಾನ್ನಕ್ಕೆ ಏನು ಕಾಂಬಿನೇಷನ್ ಅಲ್ಲ, ಚೆನ್ನಾಗಿರುತ್ತೆ. ಚಿತ್ರಾನ್ನ ಬೆಳಿಗ್ಗೆ ಉಳ್ಳಿಕ್ಕೆ ಪೇಸ್ಟ್ ಮಾಡೋದು ಅಂತ ಹಾಕ್ಕೊಂಡೆ, ಬಟ್ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಚಿತ್ರಾನ್ನದ ಜೊತೆ ಫಿಶ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹೌದಾ? ನೋಡ್ತೀನಿ ಹೆಂಗಿರುತ್ತೆ. ಹೌದು, ನನಗಿಷ್ಟ ಆ ಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಐ ಹೇಟ್. ಹುಳಿ ಎಲ್ಲ ಕರೆಕ್ಟಾಗಿದೆ, ಕರೆಕ್ಟಾಗಿ ಹಾಕಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸು ಕರೆಕ್ಟಾಗಿದೆ. ಇವಾಗ ಫಿಶ್ ತಿನ್ನೋ ಟೈಮ್. ಫಿಶ್ ನೋಡಿ ಬೆಂದೋಗ್ಬಿಟ್ಟೈತಿ, ಎಷ್ಟು ಚೆನ್ನಾಗಿ ಬೆಂದೋಗಿದೆಯೋ. ಫಿಶ್ ಕೂಡ ಬೆಂದೋಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ. ಸೇಮ್ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಹೇಳಿದ್ದೀನಿ, ಸೇಮ್ ಇಂಗ್ರೀಡಿಯೆಂಟ್ಸ್ ನೀವು ಹೆಚ್ಚು ಕಡಿಮೆ. ನಾನು ಇವಾಗ ಮಾಡಿದ್ದು 1.5 kg ಫಿಶ್ಗೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ.
ಅಂದರೆ ಮಾಡೋರಿಗೆ ಅಳತೆ ಗೊತ್ತಾಗುತ್ತೆ. ಒಂಚೂರು ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆಗಳೆಲ್ಲ ನಾವು ಎಷ್ಟು ಅಳತೆಗೆ ತೊಗೊಳ್ತೀವೋ ಅದರಲ್ಲಿ ಸ್ವಲ್ಪ ಫಿಶಿಂಗ್ ಮಾಡೋಂಗಿದ್ರೆ ಸ್ವಲ್ಪ ಇವಾಗ ಈರುಳ್ಳಿ, ಟೊಮೊಟೊ ಎಲ್ಲ ಕಡಿಮೆ ಹಾಕ್ಕೋಬೇಕು. ಜಾಸ್ತಿ ಕ್ವಾಂಟಿಟಿಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೇಕು ಅಷ್ಟೇ. ಸೇಮ್ ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ನಮ್ಮದಿದು ಸಂಡೇ ಸ್ಪೆಷಲ್ ಫಿಶ್ ಸಾಂಬಾರು. ನೀವು ಇವತ್ತು ಸಂಡೇ, ನೀವು ವೀಕೆಂಡಲ್ಲಿ ಏನು ಮಾಡ್ತೀರಾ, ನಿಮ್ಮ ಒಂದು ಪ್ಲ್ಯಾನ್ ಏನು, ನಿಮ್ಮ ಮನೇಲಿ ಏನು ಅಡುಗೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಅವರೆಲ್ಲ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಇರುತ್ತೆ ಬ್ಲ್ಯಾಕ್ ಕಲರಲ್ಲಿ, ಬ್ಲ್ಯಾಕ್ ಆರ್ ವೈಟ್ ಕಲರಲ್ಲಿ, ಅದನ್ನ ಪ್ರೆಸ್ ಮಾಡಿ. ಅವಾಗ ನಾವೇನೋ ಹೊಸ್ದಾಗಿ ಏನೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಬೇಡ ಅಂದರೆ ಬೇಡ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ. ಮತ್ತು ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ. ರಾತ್ರಿಗೆ ನಾನು ಮುದ್ದೆ ಮಾಡಬೇಕಿದೆ, ಸಾಂಬಾರಿಗೆ ಮುದ್ದೆ ಮಾಡ್ತೀನಿ. ಮತ್ತು ಇವತ್ತು ಸಂಡೇ ಅಲ್ವಾ, ಮಕ್ಕಳಿಗೆಲ್ಲ ಹೋಮ್ವರ್ಕ್ಸ್ ಮಾಡಿಸ್ಬೇಕು, ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಬೇಕು, ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಬೇಕು ನಮ್ಮ ಮಕ್ಕಳ ಜೊತೆ. ಸಂಡೇ ಟೈಮ್ಸ್ ಮಳೆ ಬೀಳ್ತಾ ಇದೆ, ಆಚೆ ಹೋಗಿ ಆಟ ಆಡೋಕ್ಕೂ ಆಗೋದಿಲ್ಲ. ಸೊ ಮನೆಯಲ್ಲೇ ಏನಾದರೂ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ನೀವು ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಾವ್ಯಾಗ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ನಾವು ಹೋಮ್ವರ್ಕ್ ಮಾಡೋದಕ್ಕೆ ಮಮ್ಮಿ ಹೆಲ್ಪ್ ಮಾಡ್ತಾರೆ. ತ್ರೀ 5 15, 3 6 18 ತಿಂತಾಯಿರೋದು ನಮ್ಮ ಚಾರ್ವಿ. ಏನು ತಿಂತಾಯಿರೋದು ನಾನು? ಕೇಕ್ ಚೆನ್ನಾಗಿತ್ತಾ? ನೆನ್ನೆ ಉಳಿದಿರೋ ಕೇಕ್ ಇದು ನನ್ನ ಮೇಲೆ ಒಂಥರ ಸೀದೋದಂಗೆ ಆಗೋಗಿದೆ ಅಂತ ನಾನು ತೆಗ್ದು ಆಚೆ ಇಟ್ಬಿಟ್ಟಿದ್ದೆ. ಅದನ್ನ ಇವಾಗ ತಿಂತಾಯಿದ್ದಾರೆ. ಚೆನ್ನಾಗಿದೆ. ಏನಂದರೆ ಇರುತ್ತೆ, ಜಾಸ್ತಿ ಮೊಟ್ಟೆ ಇಡುತ್ತೆ ಫಿಶ್ಶು. ಹೊಟ್ಟೆ ತುಂಬ ಮೊಟ್ಟೆಗಳಿರ್ತವೆ, ಸಣ್ಣದಾಗಿ. ಫಿಶ್ ಮೊಟ್ಟೆ ಹೆಂಗಿರುತ್ತೆ ಗೊತ್ತಾ ನನಗೆ? ಗಸಗಸೆ ಇರೋದು. ಹಾಯ್, ಇವಾಗ ನೈಟ್ ಆಗಿದೆ. ನೈಟ್ ಡಿನ್ನರ್ಗೆ ನಾನು ಮುದ್ದೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೆಯವರು ಮುದ್ದೆ ಏನು ಬೇಡ, ತಿಂದಿದ್ದು ಲೇಟ್ ಆಯಿತು, ಹೊಟ್ಟೆ ಏನು ಜಾಸ್ತಿ ಹಸಿತಾ ಇಲ್ಲ, ರೈಸೇ ಮಾಡಿಬಿಡು ಅಂತ ಹೇಳಿದ್ರು. ನಾನು ನಿಮಗೆ ಮಧ್ಯಾಹ್ನ ಅಡುಗೆ ಮಾಡಬೇಕಾದ್ರೇ ಹೇಳಿದ್ದೆ ಅಲ್ವಾ, ಈ ಮೀನು ಸಾರಿಗೆ ಕೆಂಪಕ್ಕಿ ರೈಸ್ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿ. ಸೊ ನಾನು ಇವಾಗ ಕೆಂಪಕ್ಕಿನ ಮಾಡಿದ್ದೀನಿ. ಸೊ ನಾನು ನೋಡಿಸ್ತೀನಿ ಕೆಂಪಕ್ಕಿ ಹಿಂಗಾಗಿದೆ ಅಂತ. ಕುಕ್ಕರಲ್ಲಿ ಮಾಡಿದೆ. ಇದನ್ನ ಅಕ್ಕಿನ ಒಂದು 5 ನಿಮಿಷ ನೆನೆಯಕ್ಕೆ ಇಟ್ಬಿಟ್ಟು ಕುಕ್ಕರಲ್ಲೇ ಮಾಡಿದ್ರೆ ಬೆಂದೋಗುತ್ತೆ. ನೋಡಿ, ಅಕ್ಕಿ ಚೆನ್ನಾಗಿ ಬೆಂದೋಗ್ಬಿಟ್ಟೈತೆ. ಪಾತ್ರೆಯಲ್ಲಿ ಮಾಡಿದ್ರೆ ಸ್ವಲ್ಪ ನಿಧಾನ ಬೇಯೋದು, ಒಂದು 1/2 hour ನೆನೆಸ್ಬೇಕು. ಕುಕ್ಕರಲ್ಲಾದರೆ ಒಂದು 5-10 ನಿಮಿಷ ನೆನೆಸಿದ್ರೆ ಸಾಕು. ಸೊ ಇದು ಮೀನು ಸಾಂಬಾರು, ಅದನ್ನು ನಾನು ಬಿಸಿ ಮಾಡಿದೆ. ಎಲ್ಲ 1 ನಿಮಿಷ, ಇಲ್ಲಿ 1 ನಿಮಿಷ. ಮೀನು ಸಾರನ್ನ ಯಾವಾಗೂ ಅಷ್ಟೇ ನಾನು ಕಲಿಸೋದು ಒಂದು ಟ್ರಿಕ್ ಹೇಳ ನಿಮಗೆ. ಇದನ್ನು ಯಾವಾಗೂ ಈ ಥರ ಕಲಿಸ್ಬೇಕು, ಸೌಟ್ ಹಾಕಿ ಕಲಿಸ್ಬಿಡ್ಬಾರ್ದು, ಹಿಂಗೆ ಕಲಿಸ್ಬೇಕು. ಹೊಟ್ಟೆ ಕಲಿಸ್ಬೇಕು. ಅದಕ್ಕೆ ಸಾಂಬಾರು, ಅದಕ್ಕೆ ಒಂಚೂರು ಸಾಂಬಾರು ಹಾಕ್ಕೊಂತೀನಿ. ಏನು ನಾನು ಸಾಂಬಾರಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬ ಟೇಸ್ಟಿಯಾಗೈತೆ ಸಾಂಬಾರು.
ಇದು 1.5 kg ಮೀನಂತೆ, ಆದರೆ ಇದು ಕ್ಲೀನಿಂಗ್ ಎಲ್ಲ ಹೋಗಿ 1 kg ಅಷ್ಟು ಆಗಿರ್ಬೋದು, 1.25 kg ಅಷ್ಟು. ಮತ್ತೆ ಇದು ಹೆಸರು ಬಂದ್ಬಿಟ್ಟು ಏನೋ ಒಂದು ನಮ್ಮನೆ ಮಾರ್ವಲ್ಲೋ ಏನೋ ಅಂತಾರೆ, ಮಾರ್ವಲ್ವಾ ನಮಗೆ ಗೊತ್ತಿಲ್ಲ. ಗ್ರಿಲ್ಲೋ ಏನೋ ಅಂತ ಇದ್ರ ಹೆಸರು. ನನಗೆ ಫಿಶ್ ಹೆಸರುಗಳು ಅಷ್ಟು ಗೊತ್ತಿಲ್ಲ. ಮಾರ್ವಲ್ ಅಂತ ಮಾರ್ವಲ್ಲ ನೋಡಿ. ನನಗೆ ಕೆಂಪಕ್ಕಿಯಲ್ಲಿ ಒಂದು ತಿಕ್ಕೊಂಡು ಮಾಡ್ತೀನಿ. ಹಂಗೆ ನಿದ್ದೆ ಬಂದ್ಬಿಟ್ಟೈತೆ. ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಫಸ್ಟ್ ಮಲಗಿಸ್ತೀನಿ. ಕೆಂಪಕ್ಕಿಗೆ ಸಾಂಬಾರು ಮಧ್ಯಾಹ್ನಕ್ಕೂ ಇವಾಗೂ ಎಷ್ಟು ರುಚಿ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ, ಹಾಗೆ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲ ವಿಡಿಯೋನ ಶೇರ್ ಮಾಡಿ. ಸೊ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮಗನ ನಿದ್ದೆ ಬಂದೈತೆ, ಊಟ ತಿನ್ನಿಸಿ ಮಲಗಿಸ್ಬೇಕು. ಸೊ ಇವತ್ತೆಲ್ಲ ಚೆನ್ನಾಗಿ ಆಟ ಆಡಿದ್ದೀವಿ ನಾವೆಲ್ಲ. ಆಟ ಆಡೋದೆಲ್ಲ ವಿಡಿಯೋ ತೆಗಿಯೋಣ ಅಂದ್ಕೊಂಡೆ, ಆದರೆ ಆ ವಿಡಿಯೋ ತೆಗಿಯೋಕ್ಕಾಗಲೇ ಇಲ್ಲ ಅಲ್ವಾದ್ರು. ಆಟ ಆಡೋ ಒಂದು ಖುಷಿಯಲ್ಲಿ ವಿಡಿಯೋ ತೆಗೆಯೋದೇ ಮರ್ತೋಗ್ಬಿಟ್ರಿ. ಏನೇನು ಆಟ ಆಡಿದ್ವಿ ಹೇಳಿದ್ರು? ಹೈಡ್ ಅಂಡ್ ಸೀಕ್ ಆಡಿದ್ವಿ, ಫ್ರಾಗ್ ರೇಸ್ ಆಡಿದ್ವಿ, ಮತ್ತೆ ಜಂಪ್ ಮಾಡೋದಂತೆ, ಕಣ್ಣ ಮುಚ್ಚಾಲೆ ಅಂತೆ, ಹಾರ್ಸ್ ರೇಸ್ ಅಂತೆ, ಫ್ರಾಗ್ ರೇಸ್ ಅಂತೆ, ಏನೇನೋ ನಾನು ನನ್ನ ಮಕ್ಳಿಬ್ರು 3 ಜನನೂ ಸೇರಿ ಚೆನ್ನಾಗಿ ಆಟ ಆಡ್ಬಿಟ್ಟಿದ್ದೀವಿ. ವಿಡಿಯೋ ತೆಗಿಯೋಣ ಅಂತ ನಂದು ಪ್ಲಾನ್ ಇತ್ತು, ಆದ್ರೆ ವಿಡಿಯೋ ತೆಗಿಯೋಕ್ಕೆ ನಾವು 3 ಜನನೂ ಆಟ ಆಡ್ತಾ ಇದ್ವಿ. ವಿಡಿಯೋ ಮುಟ್ಟು ಆಟ ಆಡಿದ್ವಿ. ಹೌದು, ಮುಟ್ಟು ಆಟ ಆಡಿದ್ವಿ. ನನ್ನ ಮಗ ಜೊತೆ ಆಟ ಆಡೋದಂತೂ ತುಂಬಾ ಫನ್ನಿ ಆಗಿರುತ್ತೆ. ಕಬಡ್ಡಿ ಫೈನಲ್ ಕಬಡ್ಡಿ ಆಡಿದ್ವಿ. ಒಬ್ಬ ಮೋರ್ ದೆ 1 hour ಮೇಲೆ ಆಟ ಆಡಿದ್ವಿ. ನನಗಂತೂ ಸಾಕಾಗೋಯ್ತು. ಮಕ್ಕಳಾದ್ರೆ ಚಿಕ್ಕವರು, ಅವ್ರಿಗೆ ಬಾಡಿ ಎಲ್ಲ ಫುಲ್ಲು ಫ್ಲೆಕ್ಸಿಬಲ್ ಆಗಿರುತ್ತೆ. ಅವರು ಆರಾಮ್ಸೆ ಜಂಪ್ ಮಾಡೋದು, ಕುತ್ಕೊಳೋದು, ಎದ್ದೊಳೋದು, ಪ್ರೋಗ್ರೆಸ್ ಇವೆಲ್ಲ ಚೆನ್ನಾಗಿ ಮಾಡ್ಬಿಡ್ತಾರೆ. ಆದ್ರೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ನನ್ನ ಕೈಯಲ್ಲಿ ಅಷ್ಟು ಫ್ಲೆಕ್ಸಿಬಲ್ ಇರೋದಿಲ್ವಲ್ಲ. ನಾವು ಇವಾಗ ಸ್ವಲ್ಪ ವೀಕ್ ಆಗೋಗಿರ್ತೀವಿ, ಮಾಡೋದಕ್ಕೆ ಆಗೋದಿಲ್ಲ. ಆದರೂ ಹೆಂಗೋ ಮಕ್ಳಿಗೋಸ್ಕರ ಇವತ್ತು ಏನೋ ಸಂಡೇ ಅಲ್ವಾ, ಹಾಲಿಡೇ, ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ನಾವು ಚಿಕ್ಕ ಮಕ್ಕಳಾಗಿ ಆಟ ಆಡ್ಬಿಟ್ರೆ ನಮಗೂ ಖುಷಿ ಆಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ, ಅವ್ರಿಗೂ ಕಂಪ್ನಿ ಸಿಕ್ದಂಗೆ ಆಗುತ್ತಲ್ವ. ಸೊ ನಾವು ಟೈಮ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡಿದ್ರೆ ನಮಗೂ ಖುಷಿ, ಅವ್ರಿಗೂ ಖುಷಿ. ನೀವು ಮಕ್ಕಳ ಜೊತೆ ಆಟ ಆಡಿ ಖುಷಿಯಾಗಿರಿ ಫ್ಯಾಮಿಲಿ ಜೊತೆ. ನೀವು ಮಕ್ಕಳ ಜೊತೆ ಆಟ ಆಡ್ತೀರಾ ಇಲ್ವಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತು ಎಲ್ಲ ತಾಯ್ದಿರು ಮಕ್ಕಳ ಜೊತೆ ಆಟ ಆಡ್ತಾರೆ ಅಂತ. ತಂದೆದಿರೂ ಟೈಮ್ ಸಿಕ್ಕಿದ್ರೆ ಆಟ ಆಡ್ತಾರೆ, ಅವ್ರಿಗೆ ಟೈಮ್ ಇರೋದಿಲ್ವಲ್ಲ. ಸೊ ಹಾಗೆ ಗುಡ್ ನೈಟ್ ಹೇಳ್ತೀನಿ ಇಲ್ಲಿಗೆ. ಗುಡ್ ನೈಟ್, ಬಾಯ್ ಬಾಯ್. ಎಲ್ಲರೂ ಊಟ ತಿಂದ್ಬಿಟ್ಟು ಆರಾಮ್ಸೆ ಮಲ್ಕೊಳ್ಳಿ, ಆರಾಮ್ಸೆ ನಿದ್ದೆ ಮಾಡಿ. ಓಕೆನಾ ನಾನಿ? ಬಾಯ್ ಮೇಡಮ್. ಬಾಯ್ ಬಾಯ್. ನನ್ನ ಮಗ ಹಿಂಗೆ ನಾಟಕ ಮಾಡ್ತಾ ಇದ್ದೀನಿ. ಇವಾಗ ಟಿ ವಿ ಬೇರೆ ಹಾಕ್ಬೇಕು ಅವನಿಗೆ. ಟಿವಿ Good night, bye bye, take care. Subscribe my mummy channel.